ವಿದ್ಯಾರ್ಥಿಗಳು, ಹಿಂದಿನ ತರಗತಿಯಲ್ಲಿ ನಾವು ಚಿಂತನೆಯ ಪ್ರಕಾರಗಳು ನಾಲ್ಕು ಅದು ತಿಳ್ಕೊಂಡು ಅವುಗಳಲ್ಲಿ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇದು ಸಮಸ್ಯಾ ಪರಿಹಾರ ಚಿಂತನೆ. ಈ ಪರಿಕಲ್ಪನೆಯಲ್ಲಿ ನಾವು ಎರಡು ಪರಿಕಲ್ಪನೆಗಳಿರೋದಕ್ಕೆ ಕಾಣ್ತದೆ. ಒಂದು ಸಮಸ್ಯೆ, ಎರಡನೇದು ಪರಿಹಾರ. ಹಾಗಾದ್ರೆ ನಾವು ಸಮಸ್ಯೆ ಅಂದ್ರೆ ಏನು ಅಂತ ತಿಳ್ಕೊಂಡು, ವ್ಯಕ್ತಿ ಕಾರ್ಯನಿರತನಾದಾಗ ಉಂಟಾಗುವ ಅಡೆತಡೆಗೆ ಸಮಸ್ಯೆ ಏನು. ಈಗ ಈ ಸಮಸ್ಯೆ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ನಾವು ಯಾವುದೋ ಒಂದು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಆ ಕೆಲಸ ಮುಗಿಯೋದ್ರೊಳಗೆ ನಮಗೆ ಅನೇಕ ಅಡಚಣೆಗಳು ಉಂಟಾಗ್ತವೆ, ಅಡೆತಡೆಗಳು ಉಂಟಾಗ್ತವೆ. ಅದನ್ನೇ ನಾವು ಹೇಳುವಂಥದ್ದು ವ್ಯಕ್ತಿ ಕಾರ್ಯನಿರತನಾದಾಗ ಉಂಟಾಗುವ ಅಡೆತಡೆಗಳನ್ನೇ ನಾವು ಸಮಸ್ಯೆ ಅಂತ ಹೇಳ್ತೇವೆ. ಹಾಗಾದ್ರೆ ಎಲ್ಲಿ ಸಮಸ್ಯೆ ಇರ್ತದೋ ಅಲ್ಲಿ ಅದಕ್ಕೊಂದು ಪರಿಹಾರವೂ ಇರುತ್ತದೆ, ಇರಬೇಕು, ಅಥವಾ ನಾವು ಕಂಡುಕೊಳ್ಬೇಕು. ಹಾಗಾದ್ರೆ ಪರಿಹಾರ ಅಂದ್ರೆ ಏನು ಅನ್ನೋ ಪ್ರಶ್ನೆಯನ್ನ ನಿಮಗೆ ಬಿಡಿಸಿ ಹೇಳೋದಾದ್ರೆ, ನಮಗೇನು ಕಾರ್ಯನಿರತರಾದಾಗ ಎದುರಾಗುವ ಅಡಚಣೆಗಳಿದ್ದಾವೆ, ಅಡೆತಡೆಗಳಿದ್ದಾವೆ, ಅವುಗಳಿಗೆ ಆಲೋಚನೆಯ ಮೂಲಕ ಅಡೆತಡೆಗಳನ್ನು ನಿವಾರಿಸಿಕೊಂಡು ಗುರಿಯೆಡೆಗೆ ತಲುಪುವ ಮಾನಸಿಕ ಪ್ರಕ್ರಿಯೆಗೆ ಸಮಸ್ಯಾ ಪರಿಹಾರ ಎನ್ನುವುದು. ಅಂದ್ರೆ ನಾವು ಕಾರ್ಯನಿರತರಾದಾಗ ಎದುರಾಗುವ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಆಲೋಚನೆಯ ಮೂಲಕ ಗುರಿಯೆಡೆಗೆ ತಲುಪುವಂತೆ ನಡೆಸುವ ಮಾನಸಿಕ ಪ್ರಕ್ರಿಯೆಯನ್ನೇ ನಾವು ಸಮಸ್ಯಾ ಪರಿಹಾರ ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಒಂದು ಸಮಸ್ಯೆ ಎದುರಾದ ತಕ್ಷಣ ಆ ಸಮಸ್ಯೆ ಏನು, ಯಾಕೆ ಉಂಟಾಯಿತು, ಅದಕ್ಕೆ ಪರಿಹಾರೋಪಾಯಗಳು ಯಾವುವು, ಅವುಗಳಲ್ಲಿ ಸೂಕ್ತವಾದ ಪರಿಹಾರ ಏನು ಎನ್ನುವ ನಮ್ಮ ಮನಸ್ಸಿನ ಒಳಗೆ ನಡೆಯುವ ಒಂದು ಪ್ರಕ್ರಿಯೆ, ಅದೊಂದು ಮಾನಸಿಕ ಪ್ರಕ್ರಿಯೆ ಅನ್ನೋದನ್ನು ಕಲಿತು. ಹಾಗೆ ತಿಳ್ಕೋಬೇಕು ನಾವು, ಎಲ್ಲರ ಸಮಸ್ಯೆಗಳು ಒಂದೇ ರೀತಿ ಇರೋದಿಲ್ಲ, ಅಥವಾ ಒಬ್ಬ ವ್ಯಕ್ತಿಗೆ ಎದುರಾಗುವ ವಿವಿಧ ಸಮಸ್ಯೆಗಳು ಎಲ್ಲ ಕಾಲದಲ್ಲೂ ಒಂದೇ ಇರೋದಿಲ್ಲ. ಹಾಗಾದ್ರೆ ಸಮಸ್ಯೆಗಳು ವ್ಯಕ್ತಿಗತವಾದವುಗಳು. ಅಂದ್ರೆ ಒಬ್ಬ ಎ ವ್ಯಕ್ತಿಯ ಸಮಸ್ಯೆಗಳೇ ಬೇರೆ, ಬಿ ವ್ಯಕ್ತಿಯ ಸಮಸ್ಯೆಗಳೇ ಬೇರೆ. ಅಷ್ಟೇನೆ ಅಲ್ಲದೆ ಎ ವ್ಯಕ್ತಿಯೇ ನಿನ್ನೆ ಎದುರಿಸಿದ ಸಮಸ್ಯೆಗಳೇ ಬೇರೆ, ಇವತ್ತು ಎದುರಿಸುವ ಸಮಸ್ಯೆಗಳೇ ಬೇರೆ, ನಾಳೆ ಎದುರಿಸುವ ಸಮಸ್ಯೆಗಳೇ ಬೇರೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದಂತಹ ವಿಶಿಷ್ಟವಾದ ಕಾರ್ಯಕ್ಷೇತ್ರವನ್ನು ಹೊಂದಿರ್ತಾನೆ. ಆ ಕ್ಷೇತ್ರದಲ್ಲಿ ಕಾರ್ಯನಿರತನಾದಾಗ ಅವನಿಗೆ ಎದುರಾಗುವ ಸಮಸ್ಯೆಗಳೇ ಬೇರೆ. ಹಾಗಾಗಿ ಸಮಸ್ಯೆಗಳು ಮತ್ತು ಪರಿಹಾರಗಳು ವೈಯಕ್ತಿಕ ನೆಲೆಯಲ್ಲಿ ವೈಯಕ್ತಿಕ ಭಿನ್ನತೆಯನ್ನ ಆಧರಿಸಿ ಉಂಟಾಗುತ್ತವೆ. ಮತ್ತು ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ವಿಶಿಷ್ಟ ವಿಧಾನಗಳ ಮೂಲಕ ಪರಿಹಾರವನ್ನ ಕಂಡುಕೊಳ್ಬೇಕಾಗ್ತದೆ. ಹಾಗಾಗಿ ಸಮಸ್ಯೆಯ ಪರಿಹಾರ ಪದ್ಧತಿಯು ಒಂದು ಉದ್ದೇಶಪೂರ್ವಕ ಚಟುವಟಿಕೆ ಅನ್ನೋದನ್ನು ಗಮನಿಸಬೇಕು. ಹಾಗಾದ್ರೆ ನಾವು ಸಮಸ್ಯೆಯ ಪರಿಹಾರ ಪದ್ಧತಿ ಅನ್ನುವಂಥದ್ದನ್ನ ನಾವೇನು ತಿಳ್ಕೋಬೇಕು, ಆಲೋಚನೆಯ ಒಂದು ಪ್ರಕಾರ, ಆಲೋಚನೆಯ ಒಂದು ವಿಧ ಅಥವಾ ಚಿಂತನೆಯ ಒಂದು ವಿಧ ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಸಮಸ್ಯೆ ಅಂದ್ರೆ ನಾವು ಕಾರ್ಯನಿರತರಾದಾಗ ಎದುರಿಸುವ ಅಡೆತಡೆಗಳನ್ನೇ ನಾವು ಸಮಸ್ಯೆ ಅಂತ ಹೇಳಿ ಕರೀತೇವೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ಹಿನ್ನೆಲೆಯಲ್ಲಿ ಮಾನಸಿಕವಾಗಿ ನಡೆಸುವ ಆಲೋಚನೆಯನ್ನೇ ನಾವು ಸಮಸ್ಯೆಯ ಪರಿಹಾರ ಪದ್ಧತಿ ಅಂತ ಹೇಳಿ ಕರೀತೇವೆ. ಹಾಗಾಗಿ ಆ ಚಿಂತನೆಯ ಪ್ರಕಾರಗಳಲ್ಲಿ, ಆಲೋಚನೆಯ ಪ್ರಕಾರಗಳಲ್ಲಿ ಸಮಸ್ಯೆಯ ಪರಿಹಾರ ಚಿಂತನೆಯು ಒಂದು ಅಥವಾ ಆಲೋಚನೆಯು ಒಂದು ಅಂತ ಹೇಳಿ ಕರೀತೇವೆ. ಹಾಗಾದ್ರೆ ಈ ಪದ್ಧತಿಯ ಹಂತಗಳು ನೋಡಿ, ಮನಸ್ಸು ಆಲೋಚನೆ
ಮಾಡುವಂಥ ಕ್ರಿಯೆ ಇದೆಯಲ್ಲ ಅದು ಕ್ರಮಬದ್ಧವಾಗಿ ಆಲೋಚನೆ ಮಾಡಬೇಕು. ಎರ್ರಾಬಿರ್ರಿ ಆಲೋಚನೆ ಮಾಡಿದರೆ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಹಾಗಾದರೆ ಯಾವುದೇ ವಿಧದ ಆಲೋಚನಾ ಕ್ರಮವು ತನ್ನದೇ ಆದ ಹಂತಗಳನ್ನು ಹೊಂದಿರುತ್ತದೆ. ಹಾಗಾದರೆ ಈ ಸಮಸ್ಯೆಯ ಪರಿಹಾರ ಆಲೋಚನಾ ಕ್ರಮವು 6 ಹಂತಗಳನ್ನು ಒಳಗೊಂಡಿದೆ. ನೀವು ಗಮನಿಸಬೇಕು. ಬಹುತೇಕ ಆ ಹಂತಗಳು ಯಾವುವು? ಚಿಂತನೆಯ ಪ್ರಕಾರಗಳಲ್ಲಿ ಸಮಸ್ಯಾ ಪರಿಹಾರ ಚಿಂತನೆ ಹಂತಗಳು ಯಾವುವು ವಿವರಿಸಿ ಅಂತ ಕೇಳಿದ್ರೆ 5 ಅಂಕದ ಪ್ರಶ್ನೆ ಈ ವಿಷಯಕ್ಕೆ ಬರುವ ಸಂಭವನೀಯತೆ ಇದೆ. ಮೊದಲನೇದು ಸಮಸ್ಯೆಯನ್ನು ಗುರುತಿಸುವುದು. ಐಡೆಂಟಿಫಿಕೇಶನ್ ಆಫ್ ಪ್ರಾಬ್ಲಮ್. ನಾವು ಕೆಲಸ ಮಾಡುವಾಗ ಎದುರಾಗುವ ಸಮಸ್ಯೆ ಯಾವುದು ಅಂಥೇಳಿ ನಾವು ಅದನ್ನು ಸಮಸ್ಯೆಯನ್ನು ಗುರುತಿಸೋದು ಸಮಸ್ಯೆಯ ಪರಿಹಾರ ಚಿಂತನೆಯ ಮೊದಲನೆಯ ಹಂತ. ಯಾಕೆ ಆ ಸಮಸ್ಯೆಯನ್ನು ಗುರುತಿಸಿದ ಮೇಲೆ ಆ ಸಮಸ್ಯೆಯನ್ನು ಪ್ರತಿನಿಧಿಸುವುದು ಎರಡನೇ. ಸಮಸ್ಯೆಯನ್ನು ಪ್ರತಿನಿಧಿಸುವುದು ಮೂರನೇ ಹಂತ. ಪರಿಹಾರೋಪಾಯಗಳನ್ನು ರೂಪಿಸುವುದು ಮತ್ತು ಉಪಗುರಿಗಳನ್ನು ನಿರ್ಧರಿಸುವುದು. ಪರಿಹಾರೋಪಾಯಗಳನ್ನು ನಿರ್ಧರಿಸುವುದು ಮತ್ತು ಉಪಗುರಿಗಳನ್ನು ನಿರ್ಧರಿಸುವುದು. ನಮಗೆ ಗೊತ್ತಿದೆ, ಮನುಷ್ಯ ಕೈಗೊಳ್ಳುವ ಪ್ರತಿಯೊಂದು ಕಾರ್ಯವು ಗುರಿಯುಳ್ಳ ಕ್ರಿಯೆ ಆಗಿರುತ್ತದೆ. ಪ್ರತಿಯೊಂದು ಕೆಲಸಕ್ಕೂ, ಪ್ರತಿಯೊಂದು ಕಾರ್ಯಕ್ಕೂ, ಪ್ರತಿಯೊಂದು ಚಟುವಟಿಕೆಗೂ ಅದರದ್ದೇ ಆದಂತಹ ಗುರಿಗಳಿರುತ್ತವೆ. ಆ ಗುರಿಗಳನ್ನು ನಾವು ನಿರ್ಧರಿಸಿಕೊಂಡಿರ್ತೇವೆ. ಅದಕ್ಕೆ ಸಮಸ್ಯೆ ಎದುರಾದ ತಕ್ಷಣ ಆ ಗುರಿಗಳನ್ನು ಸಾಧಿಸಲಿಕ್ಕೆ ಪೂರಕವಾಗುವ, ಗುರಿಗಳ ಸಾಧನೆಗೆ ಸಹಾಯಕವಾಗುವ ಉಪಗುರಿಗಳನ್ನು, ಈಗ ನಾವು ಬೆಟ್ಟ ಹತ್ತಬೇಕು ಅಂತ ಹೇಳಿದ್ರೆ ಸಾವಿರಾರು ಮೆಟ್ಲುಗಳಿರ್ತವೆ. ನಾವು ಒಂದೊಂದೇ ಮೆಟ್ಲನ್ನು ಹತ್ತುತ್ತಾ ಹೋಗಿ ಆ ಗುರಿಯನ್ನು ತಲುಪ್ತೇವೆ. ಹಾಗೆಯೇ ಸಮಸ್ಯೆಯನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಅನ್ನೋದಾದ್ರೆ ಅದಕ್ಕಿರುವಂತಹ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಗುರುತಿಸಿಕೊಂಡು ಆ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರಗಳನ್ನು ಒದಗಿಸಿ ಆ ಮೂಲಕ ನಾವು ಸಂಪೂರ್ಣವಾದ ಸಮಸ್ಯೆಗೆ ಪರಿಹಾರವನ್ನು ಹುಡುಕಬೇಕಾಗ್ತದೆ. ಅದಕ್ಕಾಗಿ ನಾವು ಪರಿಹಾರೋಪಾಯಗಳನ್ನು ನಿರ್ಧರಿಸುವುದು ಮತ್ತು ಉಪಗುರಿಗಳನ್ನು ನಿರ್ಧರಿಸುವುದು ಭೌತಿಕ ಸಮಸ್ಯೆಯ ಪರಿಹಾರದ ಚಿಂತನೆಯ ಕ್ರಮದ ಮೂರನೆಯ ಹಂತ ಆಗಿದೆ. ಹಾಗಾದರೆ ನಾಲ್ಕನೇ ಹಂತ ಎಲ್ಲ ಪರಿಹಾರಾಂಶಗಳನ್ನು ಪರಿಶೀಲಿಸುವುದು. ಎಲ್ಲ ಪರಿಹಾರೋಪಾಯಗಳನ್ನು ಪರಿಶೀಲಿಸುವುದು. ನಾವೇನು ಮಾಡ್ತೇವೆ, ಒಂದು ಸಮಸ್ಯೆ ಎದುರಾದ ತಕ್ಷಣ ಅದನ್ನ ಯಾವ ಮಾರ್ಗದಲ್ಲಿ ಪರಿಹರಿಸಿಕೊಳ್ಳಬಹುದು ಅನ್ನೋದಕ್ಕೆ ಹಲವಾರು ಮಾರ್ಗಗಳನ್ನು ನಾವು ಕಂಡುಕೊಳ್ಳೋಣ. ಆ ಹಲವಾರು ಮಾರ್ಗಗಳಲ್ಲಿ ಸೂಕ್ತವಾದ ಮಾರ್ಗ ಯಾವುದು? ಕಡಿಮೆ ಖರ್ಚಿನಲ್ಲಿ, ಕಡಿಮೆ ಸಮಯದಲ್ಲಿ ಆ ಸಮಸ್ಯೆಗೆ ಸಂಪೂರ್ಣವಾದ ಪರಿಹಾರವನ್ನು ಹೇಗೆ ಕಂಡುಕೊಳ್ಬೇಕು, ಯಾವುದು ಸೂಕ್ತವಾದದ್ದು ಎನ್ನುವಂತಹ ಆಲೋಚನಾ ಕ್ರಮದ 4ನೇ ಹಂತ ಎಲ್ಲ ಪರಿಹಾರೋಪಾಯಗಳನ್ನು ಪರಿಶೀಲಿಸುವುದು. ಒಂದೊಂದು ಸಮಸ್ಯೆಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪರಿಹಾರೋಪಾಯವನ್ನು ಸೂಚಿಸ್ತಾರೆ ಅಥವಾ ನಾವೇ ಅದನ್ನು ಕಂಡುಕೊಳ್ತೇವೆ. ಹಾಗಾದ್ರೆ ಆ ಎಲ್ಲ ಪರಿಹಾರೋಪಾಯಗಳನ್ನು ನಾವು ಅನುಸರಿಸುವ ಅಗತ್ಯ ಇರೋದಿಲ್ಲ. ಅದರಲ್ಲಿ ಒಂದನ್ನು ಅತ್ಯುತ್ತಮವಾದದ್ದನ್ನು ಕಡಿಮೆ ಖರ್ಚಿನಲ್ಲಿ, ಕಡಿಮೆ ಶ್ರಮದಲ್ಲಿ, ಕಡಿಮೆ ಸಮಯದಲ್ಲಿ ಆಗುವಂತಹ ಪರಿಹಾರೋಪಾಯವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಪರಿಹಾರೋಪಾಯಗಳನ್ನು ಹುಡುಕಿ ಕಾರ್ಯಗತಗೊಳಿಸುವುದು. ನಂತರ ಪರಿಹಾರೋಪಾಯಗಳನ್ನು ಹುಡುಕಿ
ಐದನೇ ಹಂತ ಮತ್ತು ಕೊನೆಯ ಹಂತ ಪರಿಹಾರವನ್ನ ಪುನರ್ ರೂಪಿಸುವುದು. ಕೊನೆಯ ಹಂತ ನಾವೀಗ ಆಯ್ಕೆ ಮಾಡ್ಕೊಂಡಿದ್ದೀವಿ, ಅದನ್ನ ಅನುಷ್ಠಾನಗೊಳಿಸಿದ್ದೀವಿ, ಅದರಿಂದ ನಿಜವಾಗಲೂ ಸಮಸ್ಯೆ ಸಂಪೂರ್ಣ ಪ್ರಮಾಣದಲ್ಲಿ ಪರಿಹಾರ ಆಯಿತೆ ಅನ್ನೋದನ್ನು ನಾವು ಪರಿಶೀಲಿಸಿ ಮತ್ತೆ ಆ ಪರಿಹಾರೋಪಾಯವನ್ನು ಮತ್ತಷ್ಟು ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಮತ್ತೆ ಹೊಸ ರೂಪದಲ್ಲಿ ಅದನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು. ಹಾಗಾಗಿ ನಾವು ಈ ಪರಿಹಾರವನ್ನು ಪುನರ್ರೂಪಿಸುವುದು, ಆಜ್ಞೆ ಪರಿಹಾರವನ್ನು ಪುನರ್ರೂಪಿಸುವುದು. ಹಾಗಾದ್ರೆ ಈ 6 ಹಂತಗಳಲ್ಲಿ ನಾವು ನಮ್ಮ ಚಿಂತನಾ ಕ್ರಮವನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ. ಇದು ಕೇವಲ ಪಾಠಕ್ಕೆ ಕಲೀಲಿಕ್ಕಲ್ಲ, ನಮ್ಮ ಜೀವನಕ್ಕೂ ಅನ್ವಯಿಸ್ಕೋಬೇಕು. ಯಾಕೆಂತ ಹೇಳಿದ್ರೆ ಜೀವನ ಸಮಸ್ಯೆಗಳ ಸರಮಾಲೆ. ನಮ್ಮ ಜೀವನ ಸರಾಗವಾಗಿ ಸಾಗೋದಿಲ್ಲ. ಒಮ್ಮೊಮ್ಮೆ ದುತ್ತನೆ ಅಡೆತಡೆಗಳು ಎದುರಾಗ್ತವೆ. ಆ ಎದುರಾದ ಅಡೆತಡೆಗಳನ್ನ ನಾವು ಪರಿಶೀಲಿಸಿ ಈ ಉಪಕ್ರಮದಲ್ಲಿ, ಈ ಹಂತಗಳಲ್ಲಿ ಆಲೋಚನೆ ಮಾಡಿಕೊಂಡು ನಮಗೆ ಎದುರಾದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ನಮ್ಮ ಜೀವನ ಸಂತೋಷಕರವಾಗಿರ್ತದೆ. ಇಲ್ಲದೆ ಹೋದರೆ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕು ನಾವು ಒದ್ದಾಡ್ತೇವೆ. ಯಾಕೆಂತ ಹೇಳಿದ್ರೆ ಈಗ ಜೀವನ ಅನ್ನೋ ಒಂದು ಸಾಗರದಲ್ಲಿ ದೊಡ್ಡ ದೊಡ್ಡ ಅಲೆಗಳೇ ಇರ್ತವೆ. ಆ ಅಲೆಗಳ ಮಧ್ಯೆ ಈಜಿ ನಾವು ಆ ಕಡೆ ಬರಬೇಕು. ಹಾಗೆಯೇ ಜೀವನ ಸಾಗರದಲ್ಲಿಯೂ ಅನೇಕ ಕಷ್ಟ ಕಾರ್ಪಣ್ಯಗಳು, ಸಮಸ್ಯೆಗಳು ನಮಗೆ ಉದ್ಭವ ಆಗ್ತವೆ. ಆ ಉದ್ಭವಿಸಿದಂತಹ ಸಮಸ್ಯೆಗಳನ್ನು ನಮಗೆ ನಾವೇ ಪರಿಹರಿಸಿಕೊಳ್ಬೇಕಾದ್ರೆ ನಮಗೆ ದೇವರು ಬುದ್ಧಿಯನ್ನು ಕೊಟ್ಟಿದ್ದಾರೆ. ಆ ಬುದ್ಧಿಯನ್ನು ಖರ್ಚು ಮಾಡಿಕೊಂಡು ವಿಚಾರ ಮಾಡಿ, ಆಲೋಚನೆ ಮಾಡಿ, ಚಿಂತನೆ ಮಾಡಿ ನಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೇಕು ಅನ್ನೋದನ್ನು ಗಮನಿಸ್ತೇವೆ. ಇಷ್ಟು ಸಮಸ್ಯೆಯ ಪರಿಹಾರದ ಹಂತಗಳು. ನಂತರ ನಾವು ಗಮನಿಸಬೇಕಾದದ್ದು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್. ಸಮಸ್ಯೆ ಪರಿಹಾರ ಆಲೋಚನಾ ಕ್ರಮವನ್ನು ಪ್ರಭಾವಗೊಳಿಸುವ ಅಂಶಗಳು. ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್, ಪ್ರಭಾವಿತಗೊಳಿಸುವ ಅಂಶಗಳು. ಒಂದು ಪರಿಣಿತಿ. ಅಷ್ಟು ಬರೆದುಬಿಡ್ತೀವಿ ಒಂದ್ಸಾರಿ. ಪರಿಣಿತಿ, ಅದನ್ನೇ ನಾವು ಎಕ್ಸ್ಪರ್ಟೈಸ್ ಅಂತ ಕರೀತೀವಿ. ಎಕ್ಸ್ಪರ್ಟೈಸ್ ಅಂತ ಹೇಳಿ ಕರೀತೇವೆ. ಎರಡನೇದು ಮನಸ್ಥಿತಿ ಅಂತ ಹೇಳಿ ಮೆಂಟಲ್ ಸ್ಟೇಟಸ್ ಅಂತ ಹೇಳಿ ಕರೀತೇವೆ. ನಂತರದ್ದು ಮೂರನೇದು ಅಂತರ್ದೃಷ್ಟಿ ಅಥವಾ ಒಳನೋಟ. ಅಂತರ್ದೃಷ್ಟಿ ಅದನ್ನೇ ಕನ್ನಡದಲ್ಲಿ ನಾವು ಹೇಳಿದ್ರೆ ಒಳನೋಟ ಅಂತ ಹೇಳಿ ಕರೀತೇವೆ. ಅದನ್ನ ಇಂಗ್ಲಿಷಲ್ಲಿ ಇನ್ಸೈಟ್. ನಾಲ್ಕನೇದು ಸುಪ್ತತೆ. ಇನ್ಕ್ಯುಬೇಷನ್. ಸುಪ್ತತೆ. ಇನ್ಕ್ಯುಬೇಷನ್. ಐದನೇದು ಕಾರ್ಯಸ್ಥಿರತೆ. ಫಂಕ್ಷನಲ್ ಫಿಕ್ಸೆಡ್ನೆಸ್. ಸ್ಥಿರತೆ. ಫಂಕ್ಷನಲ್ ಫಿಕ್ಸೆಡ್ನೆಸ್. ಇದು ಸಹ ನಿಮಗೆ 5 ಅಂಕಗಳಿಗೆ ಬರಬಹುದಾದಂತಹ ಪ್ರಶ್ನೆಯನ್ನು ಒಳಗೊಂಡಂತಹ ವಿವರ ಆಗಿದೆ ಅನ್ನೋದನ್ನು ಗಮನಿಸ್ತೇವೆ.
factors influencing problem solving. Factors, FACTORS, factors influencing problem solving. Problem solving. ನಮ್ಮ ಆಲೋಚನಾ ಕ್ರಮದಲ್ಲಿ ಪರಿಹಾರ ಸಮಸ್ಯೆ ಪರಿಹಾರ ಚಿಂತನೆಯು ಒಂದು ಕ್ರಮ. ಆ ಕ್ರಮವನ್ನು ಪ್ರಭಾವಿತಗೊಳಿಸುವ ಅಂಶಗಳು ಯಾವುವು ಅನ್ನೋದನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ಅಲ್ಲಿ ಎರಡು ರೀತಿ ಪ್ರಶ್ನೆ ಕೇಳಬಹುದು. ಏನು? ಸಮಸ್ಯೆ ಪರಿಹಾರ ಚಿಂತನೆಯನ್ನು ಪ್ರಭಾವಿತಗೊಳಿಸುವ ಅಂಶಗಳು ಎಷ್ಟು ಅಂತ ಪ್ರಶ್ನೆ ಕೇಳಬಹುದು. ಎಷ್ಟು ಅಂತ ಕೇಳಿದ್ರೆ 5 ಅನ್ನೋದಕ್ಕೆ ಉತ್ತರ, ಒಂದು ಅಂಕಕ್ಕೆ 5 ಅಂತ ಬರುತ್ತೆ ಸರ್. ಅವು ಯಾವುವು ಅಂತ ಕೇಳ್ಬೋದು, ಅದಕ್ಕೆ 2 ಮಾರ್ಕ್ಸ್ ಇರ್ಬೋದು. ಅವು ಯಾವುವು ಅಂತ ಹೇಳಿದ್ರೆ ಈ 5 ಅಂಶಗಳನ್ನ ಹೇಳಿದ್ವಿ. ಒಂದು ಪರಿಣತಿ, ಎರಡನೇದು ಮನಸ್ಥಿತಿ, ಮೂರನೇದು ಅಂತರ್ದೃಷ್ಟಿ, ನಾಲ್ಕನೇದು ಸುಸ್ಥತೆ, 5ನೇದು ಕಾರ್ಯಸ್ಥಿರತೆ. ಅವುಗಳ ಬಗ್ಗೆ ಒಂದೆರಡು ವಾಕ್ಯಗಳಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡಿ. ಒಂದನೇದು ಎಕ್ಸ್ಪರ್ಟೈಸ್, ಪರಿಣತಿ, ಪಾಂಡಿತ್ಯ, ಪಾರಂಗತೆ, ನಿಪುಣತೆ, ಪ್ರಾವೀಣ್ಯತೆ ಅನ್ನುವಂಥ ಕನ್ನಡದ ಪರ್ಯಾಯ ಪದಗಳನ್ನು ಎಕ್ಸ್ಪರ್ಟೈಸ್ ಅನ್ನೋ ಪದಕ್ಕೆ ನಾವು ಬಳಸ್ತೀವಿ. ನಾವು ಹಳ್ಳಿಗಳಲ್ಲಿ ಮಾತನಾಡ್ತೇವೆ. ಯಾರಾದರೂ ನಮ್ಮಲ್ಲಿ ಏನಾದರೂ ಕುಟುಂಬದಲ್ಲಿ ಆರ್ಥಿಕ ಅಥವಾ ಸಾಮಾಜಿಕ ಸಮಸ್ಯೆಗಳು ಉಂಟಾದರೆ ತಲೆ ಮೇಲೆ ತೆಗೆದುಕೊಳ್ಳೋದಕ್ಕಿಂತ ನಾವು ಯಾರ ಹತ್ರ ತಿಳಿದವ್ರ ಹತ್ರ ಹೋಗ್ತೀವಿ, ಗೊತ್ತಿರೋರ ಹತ್ರ ಹೋಗ್ತೀವಿ, ಬುದ್ಧಿವಂತರ ಹತ್ರ ಹೋಗ್ತೀವಿ. ಯಾಕೆ ಅಂತಂದರೆ ಅವರು ಅಂತಹ ನೂರಾರು ಸಮಸ್ಯೆಗಳನ್ನು ಬಗೆಹರಿಸಿರುತ್ತಾರೆ, ಅನುಭವಿಸಿರುತ್ತಾರೆ, ಅವರಿಗೆ ಲೋಕಾನುಭವ ಇದೆ ಅನ್ನುವ ಹಿನ್ನೆಲೆಯಲ್ಲಿ ಅವರ ಹತ್ರ ಹೋಗ್ತೀವಿ. ಯಾಕೆ ಹೋಗ್ತೀವಿ ಅಂದರೆ ಅವರು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ನಿಪುಣತೆಯನ್ನು ಹೊಂದಿದ್ದಾರೆ, ಆಲೋಚನೆಯಲ್ಲಿ ಜಾಣರಿದ್ದಾರೆ, ಪಾರಂಗತತೆಯನ್ನು ಹೊಂದಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ. ಹಾಗಾಗಿ ಇದನ್ನು ನಾವು ಏನಂತ ಕರಿಬಹುದು? ಬೌದ್ಧಿಕ ಕುಶಲತೆ ಅಂತ ಕರಿತೀವಿ. ಎಕ್ಸ್ಪರ್ಟೈಸ್, ಬೌದ್ಧಿಕ ಕುಶಲತೆ. ಯಾಕೆಂತ ಹೇಳಿದ್ರೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ಅವರ ಬುದ್ಧಿಶಕ್ತಿ ಚೆನ್ನಾಗಿರ್ಬೇಕು, ಗರಿಷ್ಠ ಪ್ರಮಾಣದಲ್ಲಿ ಇರಬೇಕು ಅನ್ನೋದನ್ನು ಗಮನಿಸ್ತೇವೆ. ಯಾಕೆ ಬೌದ್ಧಿಕವಾಗಿ ಅವರು ಪಾರಂಗತರಾಗಿರ್ಬೇಕು ಅಥವಾ ಬೌದ್ಧಿಕ ಕುಶಲತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕು. ಬುದ್ಧಿ ಇದ್ರೆ ಮಾತ್ರ ಆ ಸಮಸ್ಯೆ ಏನು, ಅದರ ಸ್ವರೂಪ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದು ಸಮಸ್ಯೆಯ ಸ್ವರೂಪವನ್ನು ತಿಳಿಬೇಕು. ಸಮಸ್ಯೆಯನ್ನು ಸ್ವರೂಪವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅವನಿಗೆ ಬುದ್ಧಿಶಕ್ತಿ ಅಥವಾ ಬೌದ್ಧಿಕ ಕುಶಲತೆ ಇರಬೇಕು. ಹಾಗೆಯೇ ಬಿ, ಸಮಸ್ಯೆಯ ಎಲ್ಲ ಅಂಶಗಳನ್ನು ಪರಿಗಣಿಸುವುದು. ಎಲ್ಲ ಅಂಶಗಳು. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸಮಸ್ಯೆ ಅದು ಒಂಟಿಯಾಗಿರುವುದಿಲ್ಲ, ಇತರೆ ಅಂಶಗಳೊಂದಿಗೆ ಸಂಪರ್ಕವನ್ನ ಹೊಂದಿರ್ತದೆ. ಮನೆಯಲ್ಲಿನ ಒಂದು ಬಡತನ ಅಂತ ಹೇಳಿದ್ರೆ ಅದು ಕೇವಲ ನಮ್ಮ ಸೋಮಾರಿತನದಿಂದ ಬಂದಿರುವುದಿಲ್ಲ. ನಮ್ಮ ತಪ್ಪು ನಿರ್ಣಯಗಳಿಂದ ಕಾರ್ಯಗತಗೊಳಿಸಿದಾಗ ಅಪಾರ ವೆಚ್ಚ ಆಗಿ ಅದಕ್ಕೆ ಹಾಕುವ ಬಂಡವಾಳ ಜಾಸ್ತಿ ಆಗಿ ಅದರಿಂದ ಬರುವಂಥ ಉತ್ಪಾದನೆ ಕಡಿಮೆಯಾದಾಗ ನಾವು ಅದನ್ನ ನಿರಾಕರಿಸ್ತೇವೆ. ಆ ಹಿನ್ನೆಲೆಯಲ್ಲಿ ಆ ಸಮಸ್ಯೆಗಿರುವಂತಹ ಆರ್ಥಿಕ ಆಯಾಮ ಯಾವುದು, ಸಾಮಾಜಿಕ ಆಯಾಮ ಯಾವುದು, ಅದಕ್ಕೆ ಮಾನವ ಸಂಪನ್ಮೂಲದ ಆಯಾಮ ಯಾವುದು, ಹೀಗೆ ವಿವಿಧ ಆಯಾಮಗಳ ಮೂಲಕ ಅದಕ್ಕಿರುವಂಥ ಎಲ್ಲ ಮುಖಗಳನ್ನು ನಾವು ಪತ್ತೆ ಹಚ್ಚಬೇಕಾಗ್ತದೆ ಅನ್ನೋದನ್ನು ಗಮನಿಸ್ತೀವಿ. ಮೂರನೇದು ಪೂರ್ಣ ಮಾನಸಿಕ ಚಿತ್ರಣ. ಅದರ ಬಗ್ಗೆ ಅವರಿಗೊಂದು ಸ್ಪಷ್ಟ ಚಿತ್ರಣ ಶಾಬ್ದಿಕವಾಗಿ ಬೌದ್ಧಿಕವಾಗಿ ಮೂಡಬೇಕು. ಹಾಗೆಯೇ ಸಮಸ್ಯೆ ಪರಿಹಾರಕ್ಕೆ ಪರಿಣಾಮಕಾರಿ ವಿಧಾನವನ್ನು ಅನುಸರಿಸಬೇಕು. ಯಾಕೆಂತಂದ್ರೆ ಅವರ ಯಾರ ಸಮಸ್ಯೆ, ಆ ಸಮಸ್ಯೆಯ ವಿವಿಧ ಆಯಾಮಗಳಾವು, ಅದರ ಮಗ್ಗುಲುಗಳಾವು, ಅದಕ್ಕೆ ಕಾರಣಗಳೇನು, ಅದಕ್ಕೆ ಪರಿಹಾರಗಳು, ಸಂಭವನೀಯ ಪರಿಹಾರಗಳು ಹಾಗೂ ಆ ಸಂಭವನೀಯ ಪರಿಹಾರಗಳಲ್ಲಿ ಸೂಕ್ತ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಪರಿಣಾಮಕಾರಿ ವಿಧಾನವನ್ನು ಅನುಸರಿಸಬೇಕು. ಇದು
ಸಮಸ್ಯೆಯನ್ನು ಪರಿಹರಿಸಲು ಮುಂದಾಗಿರುವಂಥ ವ್ಯಕ್ತಿಗೆ ಇರಬೇಕಾದಂಥ ಸಾಮರ್ಥ್ಯ. ಆತ ಪರಿಣಿತನಾಗಿದ್ದರೆ, ಹಲವು ಸಮಸ್ಯೆಗಳನ್ನು ಸ್ವತಃ ಅನುಭವಿಸಿ ಪರಿಹಾರವನ್ನು ಕಂಡುಕೊಂಡಿದ್ದರೆ, ಅಥವಾ ಇತರೆಯವರ ಅಂತಹ ಹಲವು ಸಮಸ್ಯೆಗಳನ್ನು ಅವನು ಬಿಡಿಸಿದ್ದರೆ, ಹಾಗೆ ಅವನು ಅಧ್ಯಯನಶೀಲನಾಗಿದ್ದರೆ, ಹಾಗೆಯೇ ಆಲೋಚನಾ ಕ್ರಮವನ್ನು ಹೊಂದಿದ್ದರೆ, ಹೀಗೆ 4 ಸಾಮರ್ಥ್ಯಗಳನ್ನು ಒಳಗೊಂಡಂತೆ ನಾವು ಆ ವ್ಯಕ್ತಿ ಬೌದ್ಧಿಕವಾಗಿ ಉತ್ತುಂಗದ ಉನ್ನತ ಹಂತವನ್ನು ಹೊಂದಿದ್ರೆ, ತಾರ್ಕಿಕ ಸಾಮರ್ಥ್ಯವನ್ನು ಹೊಂದಿದ್ರೆ ಬಹುತೇಕ ಅವನು ಚೆನ್ನಾಗಿ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸಮರ್ಥನಾಗ್ತಾನೆ ಅನ್ನುವುದು. ಹಾಗಾಗಿ ಪರಿಣತಿ ಸಮಸ್ಯೆಯನ್ನು ಪರಿಹರಿಸಲು ಮುಂದಾಗಿರುವಂತಹ ವ್ಯಕ್ತಿಯಲ್ಲಿರುವಂತಹ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟದ್ದು ಅನ್ನೋದನ್ನು ಗಮನಿಸಬೇಕು. ಎರಡನೇದು ಮೆಂಟಲ್ ಸ್ಟೇಟಸ್, ಮಾನಸಿಕ ಸ್ಥಿತಿ. ಯಾಕೆ ಅಂತ ಹೇಳಿದ್ರೆ ಬೌದ್ಧಿಕ ಸಾಮರ್ಥ್ಯ ಅವನ ಮನಸ್ಥಿತಿಯನ್ನು ಅವಲಂಬಿಸಿರ್ತದೆ. ಆ ಸಮಸ್ಯೆಯನ್ನು ಪರಿಹರಿಸುವವರ ಮನಸ್ಥಿತಿ ಏನಾಗಿರಬೇಕು ಅಂತ ಹೇಳಿದ್ರೆ ಪ್ರಶಾಂತವಾಗಿರಬೇಕು, ತಾಳ್ಮೆಯನ್ನು ಹೊಂದಿರಬೇಕು ಅನ್ನೋದನ್ನು ಗಮನಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಯಾರು ನಾವು ಅವಸರದಲ್ಲಿರುವಂಥ ವ್ಯಕ್ತಿಗೆ ನಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಅವನು ತಕ್ಷಣಕ್ಕೆ ಏನೋ ಒಂದು ಪರಿಹಾರವನ್ನು ಹೇಳಿ ಕಳಿಸ್ಬಿಡ್ತಾರೆ. ಆದರೆ ಆ ಪರಿಹಾರದಿಂದ ನಿಜವಾಗಿಯೂ ನಮ್ಮ ಸಮಸ್ಯೆ ಬಗೆಹರಿಯುತ್ತದೆಯೇ ಅನ್ನುವ ಅನಿಸಿಕೆ ನಮಗಿರಬೇಕು. ಆ ಹಿನ್ನೆಲೆಯಲ್ಲಿ ನಾವು ಬಹುತೇಕ ನಮ್ಮ ಸಮಸ್ಯೆ ಎದುರಾದ ತಕ್ಷಣ ನಾವು ಧೃತಿಗೆಡಬಾರದು, ಮಾನಸಿಕ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು, ಯಾವುದೇ ಉದ್ವೇಗಕ್ಕೆ ಒಳಗಾಗಬಾರದು, ಮಾನಸಿಕವಾಗಿ ಸಮತೋಲನದ ಸ್ಥಿತಿಯನ್ನು ನಾವು ಕಾಪಾಡಿಕೊಳ್ಬೇಕು. ಹಾಗೆಯೇ ಶಾಂತವಾಗಿ ಆಳವಾಗಿ ಸಮಸ್ಯೆಯ ವಿವಿಧ ಆಳ ಅಗಲಗಳನ್ನು ಅರಿತು ಅವುಗಳಿಗೆ ಪರಿಹಾರವನ್ನು ಹುಡುಕಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಆದ್ದರಿಂದ ಅವನು ಈಗಾಗಲೇ ಪರಿಹರಿಸಿರುವ ಸಮಸ್ಯೆಗಳು ಯಾವುವು, ಆ ಸಮಸ್ಯೆಗಳನ್ನು ಪರಿಹರಿಸುವ ವಿಧಾನ ಯಾವುದು, ಅವುಗಳಲ್ಲಿ ಸರಳವಾದದ್ದು ಮತ್ತು ಸುಲಭವಾದಂತಹ ಕ್ರಮ ಅಥವಾ ವಿಧಾನ ಯಾವುದು ಅನ್ನುವುದನ್ನು ನಾವು ತಿಳ್ಕೊಂಡ್ರೆ ಆ ಮನಸ್ಥಿತಿ ನಮಗೆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸೂಕ್ತವಾದ ನೆರವನ್ನು ನೀಡುತ್ತದೆ. ನಮ್ಮ ಮನಸ್ಸನ್ನು ನಾವು ಪ್ರಶಾಂತವಾಗಿ ಇಟ್ಕೊಳ್ಬೇಕು, ಅವಸರ ಮಾಡಬಾರ್ದು, ಯಾವುದೇ ಭಾವನೆಗಳ ಉದ್ವೇಗಕ್ಕೆ ಒತ್ತಡಗಳಿಗೆ ಒಳಗಾಗಬಾರದು, ಸಮತೋಲನದ ಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು. ಮೂರನೇದಾಗಿ ಅಂತರ್ದೃಷ್ಟಿ, ಅಸಂಸ್ಕೃತ ಪದ, ಅದನ್ನು ನಾವು ಕನ್ನಡದಲ್ಲಿ ಬಹಳ ಸರಳವಾಗಿ ಹೇಳ್ಕೊಬಹುದು, ಒಳನೋಟ, ಇನ್ಸೈಟ್ ಅಂತ ಹೇಳ್ತೀವಿ. ಬಹುತೇಕ ಇನ್ಸೈಟ್ ಗೆಸ್ಟಾಲ್ಟ್ ಮನೋವಿಜ್ಞಾನಿಗಳು ಪ್ರತಿಪಾದಿಸಿರುವಂತಹ ಒಂದು ಸಿದ್ಧಾಂತ, ಮನೋವಿಜ್ಞಾನದ ಸಿದ್ಧಾಂತ. ಆ ಮನೋವಿಜ್ಞಾನದ ಸಿದ್ಧಾಂತ ಏನು ಅಂತ ಹೇಳಿದ್ರೆ ಒಳನೋಟ ಸಿದ್ಧಾಂತ ಅಂತಾನೆ ಪ್ರಸಿದ್ಧವಾಗಿದೆ. ಒಳನೋಟ ಸಿದ್ಧಾಂತ ಅಂತ ಹೇಳಿದ್ರೆ ಗೆಸ್ಟಾಲ್ಟ್ ಪಂಥದ ಮನೋವಿಜ್ಞಾನಿಗಳ ಪ್ರಕಾರ ನಾವು ಎದುರಿಸುತ್ತಿರುವ ಸಮಸ್ಯೆಯ ಸಂಪೂರ್ಣ ನೋಟವನ್ನು ಗಮನಿಸಿ, ಅಲ್ಲಿರುವ ವಿವಿಧ ಬಿಡಿಭಾಗಗಳನ್ನು ಗಮನಿಸಿ, ಆ ಬಿಡಿಭಾಗಗಳ ಮಧ್ಯೆ ಇರಬಹುದಾದ ಸಂಬಂಧವನ್ನು ನಾವು ಕಲ್ಪಿಸಿ ಅವುಗಳನ್ನು ಕಾರ್ಯಗತ ಅನುಷ್ಠಾನಗೊಳಿಸಿದಾಗ ಮಾತ್ರ ಅದಕ್ಕೆ ಪರಿಹಾರವನ್ನು ನಾವು ಮನಸ್ಸಿನಲ್ಲೇ ಕಂಡುಕೊಳ್ತೇವೆ ಅನ್ನುವಂಥ ಸಿದ್ಧಾಂತ ಗೆಸ್ಟಾಲ್ಟ್ ಪಂಥದ್ದವರು. ಅದನ್ನು ನಾವು ಸಮಗ್ರ ಮನೋವಿಜ್ಞಾನಿಗಳು ಅಂತಲೇ ಕರೀತೀವಿ. ಸಮಗ್ರ ಮನೋವಿಜ್ಞಾನಿಗಳು ಅವರ ಪ್ರಕಾರ ನಿಮಗೊಂದು ಸಣ್ಣ ಗೆಸ್ಟಾಲ್ಟ್ ಪಂಥದ ಒಂದು ಪ್ರಯೋಗವನ್ನು ವಿದ್ಯಾರ್ಥಿಗಳ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀವಿ. ಒಂದು ಕೊಠಡಿ ವಿಶಾಲವಾಗಿದೆ, ಒಂದು 10-20 ಅಡಿಯ ಉದ್ದ ಅಗಲ ಇದೆ, ಹಾಗೆಯೇ ಎತ್ತರನೂ ಒಂದು 10-15 ಅಡಿ ಇದೆ. ಆ ರೂಫ್ಗೆ ಅಲ್ಲಲ್ಲಿ ಕಂಬಿಗಳನ್ನು ಹಾಕಿದ್ದಾರೆ. ಆ ಕೊಠಡಿಯಲ್ಲಿ ಹಸಿದ ಚಿಂಪಾಂಜಿಯೊಂದನ್ನು ಹಾಕಿದ್ದಾರೆ. 1-2 ದಿನಗಳಿಂದ ಖಾಲಿ ಆಹಾರ ಇಲ್ಲದೆ ಸೊರಗಿರುವಂತಹ ಚಿಂಪಾಂಜಿಯನ್ನು ಕೂಡಿದ್ದಾರೆ. ಹಾಗೆಯೇ ಎತ್ತರದಲ್ಲಿ ಒಂದು ಹದವಾಗಿ ಮಾಗಿರುವ ಬಣ್ಣ ಬಂದಿರುವಂತಹ ಬಾಳೆಹಣ್ಣಿನ ಗೊನೆಯನ್ನು ನೇತು ಹಾಕಿದ್ದಾರೆ. ಆದರೆ ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳುತ್ತೆ ಆ ಚಿಂಪಾಂಜಿ. ಬಾಳೆಹಣ್ಣಿನ ಗೊನೆಯನ್ನು ನೋಡ್ತಾ, ನೇತಾಡುವಂತಹ ಬಾಳೆಹಣ್ಣಿನ ಗೊನೆಯನ್ನು ನೋಡ್ತದೆ. ಅದರ ಕೆಳಭಾಗದಲ್ಲಿರುವಂಥ ಭೂಮಿಯ ಅಂತರವನ್ನು ಕಣ್ಣಳತೆಯಲ್ಲಿ ಅಳೆಯುತ್ತದೆ. ಹಾಗೆಯೇ ಅದರ ಕೆಳಗಡೆ ಹೋಗಿ 2 ಕಾಲುಗಳ ಮೇಲೆ ನಿಂತು 2 ಕೈಗಳನ್ನು ಚಾಚುತ್ತೆ. ಆದರೆ ಬಾಳೆಹಣ್ಣಿನ ಗೊನೆ ನಿಂತ್ಕೋದಿಲ್ಲ. ಅದು ಒಂದೇ ಸಾರಿ ಪ್ರಯತ್ನ ಮಾಡೋದು, ಗಮನಿಸಬೇಕು. ಅಷ್ಟೇ ಮೂಲೆ ಕೂತ್ಕೊಡುತ್ತೆ, ನೋಡುತ್ತೆ. ಅವಾಗ ಏನು ಮಾಡುತ್ತೆ, ಕಾಣ್ತಲ್ಲಿ ಅದು ಮನೆಯಲ್ಲಿದೆ, ಎತ್ತರದಲ್ಲಿ ಬಾಳೆಹಣ್ಣಿನ ಗೊನೆ ಇದೆ, ಚಿಂಪಾಂಜಿಯ ಒಳಭಾಗದಲ್ಲಿ ಹಸಿವಿದೆ. ಹಾಗೆಯೇ
ಬಾಳೆಹಣ್ಣಿನ ಅಗತ್ಯ ಇದೆ. ಆದರೆ ನಿಲುಕುತ್ತಿಲ್ಲ. ಭೂಮಿಗೂ ಆ ಬಾಳೆಹಣ್ಣಿನ ಮನೆಯ ಎತ್ತರಕ್ಕೂ ಹಾಗೂ ಚಿಂಪಾಂಜಿಯ ಎತ್ತರಕ್ಕೂ ನಿಲುಕುತ್ತಿಲ್ಲ. ಆ ಕೊಠಡಿಯಲ್ಲಿ ಅಲ್ಲೊಂದು 3 ಪೆಟ್ಟಿಗೆಗಳಿವೆ, ಮರದ ಪೆಟ್ಟಿಗೆಗಳಿವೆ, ಜಾಯಿಕ ಪೆಟ್ಟಿಗೆಗಳಿವೆ. ಆ 3 ನೋಡುತ್ತೆ. ಆ ಚಿಂಪಾಂಜಿ ಬಾಳೆಹಣ್ಣಿನ ಮನೆ ನೋಡುತ್ತೆ, ನೆಲಕ್ಕಿರುವ ಅಂತರವನ್ನು ನೋಡುತ್ತದೆ. ನನಗೆ ನಿಲ್ಕೋದಿಲ್ಲ ಅನ್ನುವಂಥ, ನನ್ನ ಎತ್ತರಕ್ಕೆ ಅದು ನಿಲ್ಕೋದಿಲ್ಲ ಅನ್ನುವಂಥ ಆಲೋಚನೆಯನ್ನು ಮಾಡ್ತದೆ. ನಂತರ 3 ಅಲ್ಲಲ್ಲಿ ಬೇರೆ ಬೇರೆ ಮೂಲೆಯಲ್ಲಿ ಬಿದ್ದಿರುವಂಥ 3 ಪೆಟ್ಟಿಗೆಗಳನ್ನು ನೋಡ್ತದೆ. ಮನಸ್ಸಿನಲ್ಲೇ ಆಲೋಚನೆ ಮಾಡುತ್ತೆ. ಒಂದು ಪೆಟ್ಟಿಗೆಯ ಮೇಲೆ ಮತ್ತೊಂದು ಪೆಟ್ಟಿಗೆಯನ್ನು ಇಟ್ಟು, ಅದರ ಮೇಲೆ ಇನ್ನೊಂದು ಪೆಟ್ಟಿಗೆಯನ್ನು ಇಟ್ಟು, ಅದರ ಮೇಲೆ ನಾನು ಹತ್ತಿದರೆ ಬಾಳೆಹಣ್ಣನ್ನು ತಿನ್ನಬಹುದು ಅನ್ನೋದನ್ನ ನನ್ನ ಮನಸ್ಸಿನಲ್ಲಿಯೇ ಆ ಪರಿಸರದ ಘಟಕಗಳಿರುವ ಸಂಬಂಧವನ್ನ ವಿಶ್ಲೇಷಿಸಿ ಪರಿಹಾರವನ್ನ ಕೂತಲ್ಲಿಯೇ ಆಲೋಚನೆ ಮಾಡಿ ಕಂಡುಕೊಳ್ತದೆ. ಅದನ್ನೇ ನಾವು ಒಳನೋಟ ಅಂತ ಹೇಳಿ ಕರಿತೀವಿ, ಇನ್ಸೈಟ್ ಲರ್ನಿಂಗ್. ಹಾಗಾಗಿ ಸಮಸ್ಯೆಯ ಪರಿಹಾರಕ್ಕೆ ಮುಂದಾಗುವವರು ಆ ಸಮಸ್ಯೆಯ ಪೂರ್ಣ ಚಿತ್ರಣವನ್ನು ಹೊಂದಿ, ಆ ಪೂರ್ಣ ಚಿತ್ರಣದಲ್ಲಿರುವ ವಿವಿಧ ಘಟಕಗಳನ್ನು ಗುರುತಿಸಿ, ಆ ಘಟಕಗಳ ಮಧ್ಯೆ ಇರುವ ಪರಸ್ಪರ ಸಂಬಂಧವನ್ನ ನಾವು ಹುಡುಕಿ, ಆ ಸಂಬಂಧದ ಆಧಾರದ ಮೇಲೆ ಅದಕ್ಕೆ ಪರಿಹಾರವನ್ನ ನಮ್ಮ ಮನಸ್ಸಿನೊಳಗಡೆ ಆಳವಾಗಿ, ದೀರ್ಘವಾಗಿ, ಸಮಗ್ರವಾಗಿ ಆಲೋಚನೆ ಮಾಡಿದಾಗ ನಮ್ಮ ಒಳಗಿನೇ ಆಹಾ ಅನ್ನುವಂತಹ ಅನುಭವ, ಪರಿಹಾರ ಮೂಡಿ ಬರ್ತದೆ. ಅದನ್ನು ನಾವು ಒಳನೋಟ. ಮನುಷ್ಯ ನಮ್ಮಲ್ಲಿರುವಂತಹ ಬುದ್ಧಿಶಕ್ತಿಯನ್ನು ಬಳಸ್ಕೊಳ್ಬೇಕು. ಬುದ್ಧಿಶಕ್ತಿ ಇಲ್ಲ ಸುಮ್ಮನೆ ನಾವು ತಲೆ ಮೇಲೆ ಕೂತ್ಕೊಂಡ್ಬಿಡ್ತೇವೆ, ಮತ್ತು ಕೈ ಹೊತ್ಕೊಂಡು ಅಯ್ಯೋ ಏನಪ್ಪ ಮಾಡೋದು. ಅದಕ್ಕೆ ಬದಲಾಗಿ ನಮ್ಮ ಆಲೋಚನೆಗಳನ್ನು ಬಳಸಿಕೊಂಡು ಆ ಸಮಸ್ಯೆಯ ಒಳ ಘಟಕಗಳನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಯನ್ನು ಪರಿಹರಿಸುವ ಪ್ರಯತ್ನವನ್ನು ಮಾಡಬೇಕು. 4ನೇದು ಇನ್ಕ್ಯುಬೇಷನ್, ಸುಪ್ತತೆ ಅಂತ ಹೇಳ್ತೇವೆ. ಇನ್ಕ್ಯುಬೇಷನ್ ಇದೊಂದು ಕಲ್ಪಿತ ಹಂತ. ಸಮಸ್ಯೆಯ ಪರಿಹಾರ ಚಿಂತನೆಯ ಕ್ರಮದಲ್ಲಿ ಪ್ರಭಾವ ಬೀರುವ ಅಂಶಗಳಲ್ಲಿ ಸುಪ್ತತೆಯು ಒಂದು. ಅದನ್ನು ಇನ್ಕ್ಯುಬೇಷನ್ ಅಂತ ಕರಿತೀವಿ. ದೀರ್ಘ ಪರಿಶ್ರಮದ ನಂತರ ಪರಿಹಾರ ಇಲ್ಲ ಎಂದು ಕುಳಿತುಕೊಳ್ಳುವ ಮನಸ್ಥಿತಿ. ನಮಗೆ ಬಹಳಷ್ಟು ಆಲೋಚನೆ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ, ಅದಕ್ಕೆ ಪರಿಹಾರವೇ ಸಿಗಲ್ಲ. ಆಗ ಏನು ಮಾಡ್ತೇವೆ, ನಮ್ಮ ತಲೆಯ ಮೇಲೆ ಕೈಗೊಟ್ಟು ಕೂತ್ಕೊಳ್ತೇವೆ. ಕೂರುವುದಲ್ಲ, ಆಲೋಚಿಸುತ್ತಾ ಕೂರುವುದು, ತಕ್ಷಣವೇ ಪರಿಹಾರ ಪಡೆಯುವುದಕ್ಕೆ ನಾವು ಉದ್ಭವನ ಸ್ಥಿತಿ ಅಥವಾ ಇನ್ಕ್ಯುಬೇಷನ್, ಉದ್ಭವ ಅಂತ ಹೇಳಿ ಕರಿತೀವಿ. ಆ ಮನಸ್ಥಿತಿ ನಾವು ಆಲೋಚನೆ ಮಾಡ್ತಾ ಹೋಗೋದು. ಆ ಸಮಸ್ಯೆಯನ್ನು ಗುರುತಿಸಬೇಕು, ಸಮಸ್ಯೆಯನ್ನು ಪ್ರತಿನಿಧಿಸಬೇಕು, ಸಮಸ್ಯೆಗೆ ಕಾರಣಗಳನ್ನು ಪತ್ತೆ ಹಚ್ಚಬೇಕು, ಸಮಸ್ಯೆಗೆ ಪರಿಹಾರೋಪಾಯಗಳನ್ನು ಹುಡುಕಬೇಕು, ನಿರ್ದಿಷ್ಟ ಗುರಿಗಳನ್ನು ಇಟ್ಕೊಳ್ಬೇಕು, ಅದಕ್ಕೆ ಸಂಕಲ್ಪಿತ ಗುರಿಗಳನ್ನು ಇಟ್ಕೊಳ್ಬೇಕು, ಆ ಗುರಿಗಳಿಗೆ ಉಪಗುರಿಗಳನ್ನು ಇಟ್ಕೊಳ್ಬೇಕು, ಪರಿಹಾರೋಪಾಯಗಳನ್ನು ಕಂಡುಕೊಳ್ಬೇಕು, ಅದರಲ್ಲಿ ಸೂಕ್ತವಾದದ್ದನ್ನು ಆಯ್ಕೆ ಮಾಡ್ಕೊಳ್ಬೇಕು. ನಾನು ಆಗಲೇ ಹಂತಗಳನ್ನು ಹೇಳಿದ್ನಲ್ಲ, ಆ ಎಲ್ಲ ಹಂತಗಳು ಈ ಸುಪ್ತತೆಯಲ್ಲಿ ಕೆಲಸ ಮಾಡಬೇಕು. ಅದನ್ನೇ ನಾವು ಇನ್ಕ್ಯುಬೇಷನ್ ಸ್ಟೇಜ್ ಫ್ಯಾಕ್ಟರ್ ಅಂತ ಹೇಳಿ ಕರಿತೇವೆ. ಕೊನೆಯದಾಗಿ ಕಾರ್ಯಸ್ಥಿರತೆ, ಫಂಕ್ಷನಲ್ ಫಿಕ್ಸಡ್ನೆಸ್, ಕಾರ್ಯಸ್ಥಿರತೆ. ನಾವು ಪರಿಹಾರವನ್ನು ಸೂಕ್ಷ್ಮವಾಗಿ, ಆಳವಾಗಿ, ವಿಸ್ತಾರವಾಗಿ ಅಧ್ಯಯನ ಮಾಡಿ ಅದರ ವಿವಿಧ ಘಟಕಗಳನ್ನು ಪತ್ತೆ ಹಚ್ಚಿ ಆ ಘಟಕಗಳಿಗಿರುವ ಪರಸ್ಪರ ಸಂಬಂಧವನ್ನು ಕಂಡುಕೊಂಡು ಅವುಗಳ ಮಧ್ಯೆ ಸಂಬಂಧವನ್ನು ಏರ್ಪಡಿಸುವ ಹಿನ್ನೆಲೆಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಅದು ಕಾರ್ಯ ಮಾಡುವ ಮನಸ್ಥಿತಿ. ಕಾರ್ಯ ಮಾಡುವಾಗ ನಾವು ಗೊಂದಲಕ್ಕೆ ಒಳಗಾಗಬಾರದು. ಆ ಕಾರ್ಯದ ಮನಸ್ಥಿತಿಯನ್ನು ನಾವು ಸ್ಥಿರವಾಗಿ ಇಟ್ಕೊಳ್ಬೇಕು, ಚಂಚಲ ಬುದ್ಧಿಯಿಂದ. ಈಗ ಅದಕ್ಕೆ ಸಣ್ಣ ಉದಾಹರಣೆ ಕೊಡೋದಾದ್ರೆ, ತೋಟಕ್ಕೆ ಬಾವಿ ತೆಗಿಬೇಕು ಅಂತ ಹೇಳಿ ಇಲ್ಲೊಂದು 2 ಅಡಿ ತೆಗೆಯೋದು, ಇಲ್ಲಿ ಚೆನ್ನಾಗಿಲ್ಲ ಅಂತ ಮತ್ತೊಂದು ಕಡೆ 2 ಅಡಿ ತೆಗೆಯೋದು, ಮತ್ತೊಂದು ಕಡೆ 2 ಅಡಿ ತೆಗೆಯೋದು, ಬೇರೆ ಬೇರೆ ಗುಂಡಿಗಳನ್ನು ತೆಗೆದ್ರೆ ಬಾವಿ ಆಗುವುದಿಲ್ಲ, ನೀರು ಬರುವುದಿಲ್ಲ. ಇಲ್ಲಿ ಮೊದಲನೇ ಸರಿ ತೆಗೆದಿದ್ದೀವೋ ಅದನ್ನೇ ಈ 10 ಗುಂಡಿಗಳನ್ನು ತೆಗೆದಿವಿ, 10 20 ಅಡಿ. ಆ 20 ಅಡಿಯನ್ನು ಒಂದೇ ಜಾಗದಲ್ಲಿ ತೆಗೆದ್ರೆ ನಮಗೆ ನೀರು ಸಿಗುವ ಸಂಭವನೀಯತೆ ಇರ್ತದೆ, ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವ ಸಂದರ್ಭದಲ್ಲಿ ಪರಿಹಾರಗಳ ವಿವಿಧ ಬದಲಿ ಪರಿಹಾರಗಳನ್ನು ಅಥವಾ ಪರ್ಯಾಯ ಪರಿಹಾರಗಳನ್ನು, ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಅಂತ ಹೇಳ್ತೇವೆ, ಆ ಪರಿಹಾರೋಪಾಯಗಳನ್ನು, ವಿವಿಧ ಪರಿಹಾರೋಪಾಯಗಳನ್ನು ಗುರುತು ಹಾಕಬೇಕು. ಅವುಗಳಲ್ಲಿ ಸೂಕ್ತವಾದದ್ದನ್ನು ಆಯ್ಕೆ ಮಾಡ್ಕೋಬೇಕು. ಅದನ್ನು ನಾವು
ನಿಗದಿತವಾಗಿ ಕಾರ್ಯ ಅನುಷ್ಠಾನಕ್ಕೆ ಕೊಡಬೇಕು. ಆಗ ಅದು ಪರಿಹಾರ ದೊರೆಯುತ್ತದೆ ಅನ್ನೋದನ್ನು ಗಮನಿಸಬೇಕು. ಈ ಹಿನ್ನೆಲೆಯಲ್ಲಿ ನಾವು ಸಮಸ್ಯೆಯ ಪರಿಹಾರ ಪದ್ಧತಿಯನ್ನು ಬಳಸಿಕೊಳ್ಬೇಕು. ನಮಗೆ ಬರುವಂತಹ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಮಗೆ ಈ ಚಿಂತನ ಕ್ರಮ ಸಹಾಯಕ ಆಗ್ತದೆ. ಅದಕ್ಕೆ ಪರಿಹಾರದ ಪ್ರಭಾವವಿರುವ ಅಂಶಗಳು ಪರಿಣತಿ, ಎರಡನೇದು ಮನಸ್ಥಿತಿ, ಮೂರನೇದು ಅಂತರ್ದೃಷ್ಟಿ, ನಾಲ್ಕನೇದು ಸುಪ್ತತೆ, ಐದನೇದು ಕಾರ್ಯಸ್ಥಿರತೆ. ಈ 5 ಅಂಶಗಳು ನಮ್ಮ ಸಮಸ್ಯೆಯ ಪರಿಹಾರ ಚಿಂತನೆಯ ಪ್ರಕಾರದಲ್ಲಿ ಪ್ರಭಾವವನ್ನು ಬೀರುತ್ತದೆ ಹಾಗೂ ಅದು 6 ಹಂತಗಳನ್ನು ಒಳಗೊಂಡಿದೆ. ನೋಡಿ, ಗಮನಿಸ್ತೀವಿ. ಸಮಸ್ಯೆಯ ಪರಿಹಾರವು ಚಿಂತನೆಯ ಪ್ರಕಾರಗಳಲ್ಲಿ ಒಂದು. ಸಮಸ್ಯೆ ಅಂತ ಹೇಳಿದ್ರೆ ನಾವು ಕಾರ್ಯನಿರತರಾದಾಗ ಎದುರಾಗುವ ಅಡೆತಡೆಗಳೇ ಸಮಸ್ಯೆಗಳು. ಪ್ರತಿಯೊಂದು ಸಮಸ್ಯೆಗೂ ತನ್ನದೇ ಆದಂತಹ ಪರಿಹಾರ ಇರ್ತದೆ. ಅದನ್ನು ಹುಡುಕಿ ಗುರುತಿಸಬೇಕು ಅನ್ನೋದಕ್ಕೆ ಪರಿಹಾರ ಉಪಾಯ. ಅಡೆತಡೆಗಳನ್ನು ನಿವಾರಿಸುವ ಕ್ರಮಗಳನ್ನು ನಾವು ಪರಿಹಾರ ಉಪಾಯಗಳು ಅಂತ ಕರಿತೇವೆ. ಹಾಗಾದ್ರೆ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವ ಆಲೋಚನಾ ಕ್ರಮವನ್ನೇ ನಾವೇನಂತ ಕರಿತೀವಿ? ಸಮಸ್ಯೆಯ ಪರಿಹಾರ ಪದ್ಧತಿ ಅಂತ ಕರಿತೀವಿ. ಸಮಸ್ಯೆಯ ಪರಿಹಾರ ಪದ್ಧತಿಯು 6 ಹಂತಗಳನ್ನು ಒಳಗೊಂಡಿದೆ. ಸಮಸ್ಯೆಯನ್ನು ಗುರುತಿಸುವುದು, ಸಮಸ್ಯೆಯನ್ನು ಪ್ರತಿನಿಧಿಸುವುದು, ಸಮಸ್ಯೆಯನ್ನು ಪ್ರತಿನಿಧಿಸುವ, ಮೂರನೇದಾಗಿ ಪರಿಹಾರೋಪಾಯಗಳನ್ನು ರೂಪಿಸುವುದು, ನಾಲ್ಕನೇದು ಎಲ್ಲ ಪರಿಹಾರಾಂಶಗಳನ್ನು ಪರಿಶೀಲಿಸುವುದು, ಐದನೇದು ಪರಿಹಾರಾಂಶಗಳನ್ನು ಹುಡುಕಿ ಕಾರ್ಯಗತಗೊಳಿಸುವುದು, ಆರನೇದು ಪರಿಹಾರವನ್ನು ಪುನರ್ರೂಪಿಸುವುದು, ರೀಆರ್ಗನೈಸ್ ಅಂತ ಹೇಳ್ತೇವೆ. ಈ 6 ಹಂತಗಳಲ್ಲಿ ನಾವು ಸಮಸ್ಯೆಯ ಪರಿಹಾರ ಕ್ರಮವನ್ನು, ಆಲೋಚನಾ ಕ್ರಮವನ್ನು ಬೆಳೆಸಬೇಕು. ನಂತರದಲ್ಲಿ ಆ ಸಮಸ್ಯೆಯ ಪರಿಹಾರ ಚಿಂತನೆಯ ಕ್ರಮದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಹೇಳಿದ್ರೆ 5 ಅಂಶಗಳು. ಒಂದು ಪರಿಣಿತಿ, ಎರಡನೇದು ಮನಸ್ಥಿತಿ, ಮೂರನೇದು ಅಂತರ್ದೃಷ್ಟಿ, ನಾಲ್ಕನೇದು ಸುಪ್ತತೆ, ಐದನೇದು ಕಾರ್ಯಸ್ಥಿರತೆ. ಇದಿಷ್ಟು. ಮುಂದಿನ ತರಗತಿಯಲ್ಲಿ ಚಿಂತನೆಯ ಮತ್ತೊಂದು ಪ್ರಕಾರವಾದಂತಹ ವಿವೇಚನೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ವಿವೇಚನೆ, ರೀಸನಿಂಗ್ ಅಂತ ಹೇಳಿ ಕರೀತೀವಿ. ಆ ರೀಸನಿಂಗ್ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.